ಅಣ್ಣ ಡಿಕೆ ಶಿವಕುಮಾರ್ ಬೆನ್ನಿಗೆ ನಿಂತಿದ್ದಾರೆ ಸಹೋದರ ಡಿಕೆ ಸುರೇಶ್. ಡಿಕೆ ಶಿವಕುಮಾರ್ ಅನ್ನ ಸಿಎಂ ಮಾಡುವ ಕನಸು ಹೊತ್ತಿದ್ದಾರೆ ಡಿಕೆ ಸುರೇಶ್. ಡಿಕೆ ಶಿವಕುಮಾರ್ ಅವರಿಗೆ ಆ ಕನಸು ಎಷ್ಟು ಪ್ರಮಾಣದಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಡಿಕೆ ಸುರೇಶ್ ಅವರಿಗಂತೂ ಒಂದು 10 ಪಟ್ಟು ಜಾಸ್ತಿ ಇದೆ. ಡಿಕೆ ಶಿವಕುಮಾರ್ ಅವರನ್ನ ತಮ್ಮ ಅಣ್ಣನನ್ನ ಸಿಎಂ ಮಾಡಬೇಕು ಅನ್ನೋದು. ಅಣ್ಣನ ವಿರೋಧಿಗಳ ಜೊತೆ ಡಿಕೆ ಶಿವಕುಮಾರ್ ಸ್ನೇಹ ಹಸ್ತವನ್ನ ಚಾಚ್ತಾ ಇದ್ದಾರೆ, ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಡಿಕೆ ಸುರೇಶ್ ಭೇಟಿ ಮಾಡಿದ್ದಾರೆ, ಚರ್ಚೆ ನಡೆಸಿದ್ದಾರೆ. ಅವ್ರ ಜೊತೆ ಒಂದು ಸಾಫ್ಟ್ ಮಾತುಕತೆ ಆಗಿದೆ. ಸೇಫ್ ರಾಜಕೀಯಕ್ಕೆ ಮಾಸ್ಟರ್ ಪ್ಲಾನ್ ಮಾಡ್ಕೊಳ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್. ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಇಬ್ರು ಕೂಡ ರೆಬಲ್ ನಾಯಕರು. ಆದ್ರೆ ಅಣ್ಣನನ್ನ ಸಿಎಂ ಮಾಡಬೇಕು ಅಂತ ಹೇಳಿ ಸಾಫ್ಟ್ ರಾಜಕೀಯದ ಹಾದಿ ಹಿಡಿತಾ ಇದ್ದಾರಾ ಡಿಕೆ ಸುರೇಶ್ ಅಂತ. ಏನೇನ್ ಮಾಡ್ತಾ ಇದ್ದಾರೆ ಅಣ್ಣನನ್ನ ಸಿಎಂ ಮಾಡೋದಕ್ಕೆ ಇವರು? ಸಭಾ ಇಂಥದ್ದೊಂದು ಚರ್ಚೆ ಈಗ ಶುರುವಾಗಿದೆ. ಪ್ರಮುಖವಾಗಿ ದೆಹಲಿ ಹೈಕಮಾಂಡ್ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರಬಲವಾದಂಥ ವರ್ಚಸ್ಸನ್ನು ಹೊಂದಿದ್ರು ಕೂಡ ರಾಜ್ಯ ಮಟ್ಟದ ವಿಚಾರ ಬಂದಂಥ ಸಂದರ್ಭದಲ್ಲಿ ಅನೇಕ ಸಚಿವರು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ತಮ್ಮ ಅಭಿಪ್ರಾಯವನ್ನು ಬಹಿರಂಗವಾಗಿ ಹೊರಹಾಕಿದ್ರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡ್ಬೇಕು ಎಂಬತಕ್ಕಂಥ ಆಗ್ರಹವನ್ನು ಕೂಡ ಮಾಡಿದರು. ಈ ಸಂಬಂಧ ಅಲರ್ಟ್ ಆಗಿರ್ತಕ್ಕಂಥ ಸಹೋದರ ಡಿ ಕೆ ಸುರೇಶ್ ಅವರು ತಮ್ಮ ವಿರೋಧಿಗಳನ್ನ, ಅಂದರೆ ಸಹೋದರನ ವಿರುದ್ಧವಾಗಿ ಮಾತನಾಡ್ತಾ ಇರ್ತಕ್ಕಂಥ ನಾಯಕರನ್ನ, ಸಚಿವರನ್ನ ಭೇಟಿಯಾಗಿ ಮಾತನಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ ತಮ್ಮ ಮನದ ಇಚ್ಛೆಯನ್ನು ಕೂಡ ಬಹಿರಂಗವಾಗಿ ಹೇಳಿದ್ದಾರೆ. ನನ್ನ ಸಹೋದರನನ್ನ ನಾನು ಸಿಎಂ ಮಾಡಲೇಬೇಕು, ನೋಡೋಣ ಕಾಲ ಕೂಡ ಬಂದಾಗ ಎಂಬತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಅದೇ ಹಂತದಲ್ಲಿದ್ದು ಆ ವಿಚಾರ ಕುರಿತಂತೆ ಈಗಾಗಲೇ ಅನೇಕ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾದಂಥ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ನಾಯಕರು ಯಾವ ರೀತಿ ಸಂದೇಶವನ್ನು ನೀಡಿದ್ದಾರೆ ಅದನ್ನು ತಾವು ಪಾಲನೆ ಮಾಡಿ, ಯಾವುದೇ ಕಾರಣಕ್ಕೂ ಕೂಡ ವಿರೋಧವಾದಂಥ ಹೇಳಿಕೆಗಳನ್ನು ತಾವು ನೀಡಬಾರ್ದು ಎಂಬತಕ್ಕಂಥ ಮಾತುಕತೆಯನ್ನು ನಡೆಸೋದ್ರ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ರಗಡ್ ಆಗಿದ್ರು ಕೂಡ ಸುರೇಶ್ ಅವರು ಸಾಫ್ಟ್ ಆಗಿದ್ದಾರೆ. ಇತರ ನಾಯಕರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಆ ಮೂಲಕ ಸಹೋದರರು ಕೂಡ ಹೊಂದಾಣಿಕೆಯಲ್ಲಿ ಹೋಗ್ತಾ ಇದ್ದಾರೆ ಅಂತಕ್ಕಂಥ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ಸದ್ಯ ಹೈಕಮಾಂಡ್ ನಾಯಕರ ವಿಚಾರ ಬಂದಂಥ ಸಂದರ್ಭದಲ್ಲೂ ಕೂಡ ಇಬ್ಬರು ಸಹೋದರರು ಕೂಡ ಸಾಫ್ಟ್ ಆಗಿದ್ದು, ಇದೇ ಮಾದರಿಯಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಸಚಿವರನ್ನಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅವರ ವಿರೋಧಿ ಹೇಳಿಕೆಗಳನ್ನು ನೀಡ್ತಾ ಇರ್ತಕ್ಕಂಥ ನಾಯಕರುಗಳನ್ನು ಭೇಟಿಯಾಗೋದ್ರ ಮುಖಾಂತರ ಯಾವುದೇ ಗೊಂದಲಕ್ಕೂ ಕೂಡ ಆಸ್ಪದ ನೀಡೋದರ ಜೊತೆಗೂ ಕೂಡ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಇದೇ ಸ್ಟ್ರಾಟಜಿಯನ್ನು ರೂಪಿಸಿದ್ರೆ ತಮ್ಮ ಕಾರ್ಯಕ್ಷೇತ್ರ ಏನಿದೆ, ಅಂದರೆ ಅವರ ಟಾರ್ಗೆಟ್ ಏನಿದೆ ಅದನ್ನು ರೀಚ್ ಆಗಲಿಕ್ಕೂ ಸಾಧ್ಯ ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ ಸುರೇಶ್ ಅವರು. ಆ ಕಾರಣಕ್ಕಾಗಿ ಸಚಿವರನ್ನ ಭೇಟಿ ಆಗ್ತಕ್ಕಂಥ ವಿಚಾರ, ಮುಂಬರ್ತಕ್ಕಂಥ ದಿನಗಳಲ್ಲಿ ಇತರರ ನಾಯಕರನ್ನು ಕೂಡ ಭೇಟಿ ಆಗಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥ ಸುರೇಶ್ ಅವರು ತಮ್ಮ ಸಹೋದರನಿಗೆ ಸಿಎಂ ಪಟ್ಟ ಕಟ್ತಕ್ಕಂಥ ನಿಟ್ಟಿನಲ್ಲಿ ಏನೇನೆಲ್ಲ ರಾಜಕೀಯ ಪ್ಲಾನ್ಗಳನ್ನು ಮಾಡ್ಬೋದು ಅದನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಸಭಾ, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.